ಅಧ್ಯಕ್ಷತೆಯನ್ನು ವಹಿಸಿರುವ ಆರ್ಯವೈಶ್ಯ ಮಂಡಳಿಯ ಈ ಸಂಸ್ಥೆಯ ಅಧ್ಯಕ್ಷರಾದ ರವಿಕುಮಾರ್ ಅವರೇ, ಹಾಗೂ ಉದ್ಘಾಟನೆಗೆ ಆಗಮಿಸಬೇಕಾಗಿದ್ದಂಥ ಶ್ರೀಯುತ ಶಿವಕುಮಾರ್ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಲೀಲಾ KN ರವರೇ, ಹಾಗೂ ಪುರಸಭಾ ಅಧ್ಯಕ್ಷರಾದ ಶ್ರೀಮತಿ ಕಲಾವತಿ HR ಅವರೇ, ಈ ಶಾಲೆಯ ಕಾರ್ಯಕಾರಿ ಸಮಿತಿಯ ಸದಸ್ಯರೇ, ಸಿಬ್ಬಂದಿ ವರ್ಗದವರೇ ಮತ್ತು ಮಕ್ಕಳೇ, ಪೋಷಕರೇ, ನೆರೆದಿರತಕ್ಕಂತಹ ಇತರೆ ಗಣ್ಯರೇ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 167ಕ್ಕೂ ಹೆಚ್ಚು ವಾಸವಿ ವಿದ್ಯಾಸಂಸ್ಥೆಗಳಿದೆ. ಪ್ರಥಮವಾಗಿ ನಾವು ಹಾಸನದಲ್ಲಿ ಸುಮಾರು 5 ವಿದ್ಯಾಸಂಸ್ಥೆಗಳಿದ್ದು, ಇದರ ಒಂದು ಸಮಾನ ವೇದಿಕೆಯನ್ನು ನಾವು ನಿರ್ಮಾಣ ಮಾಡಿಕೊಂಡು ಪದೇ ಪದೇ ಸಭೆ ಸೇರಿ ವಿಚಾರ ವಿನಿಮಯವನ್ನು ಮಾಡಿಕೊಂಡು ಅದರಲ್ಲಿರುವ ವಿಶೇಷ ಮತ್ತು ವಿಶಿಷ್ಟಗಳನ್ನು ಗುರುತಿಸಿ ಎಲ್ಲ ಶಾಲೆಗಳಲ್ಲೂ ಅಳವಡಿಸಿಕೊಂಡು ಒಂದು ಉತ್ತಮ ಸೇವೆಯನ್ನು ತಮ್ಮ ಶಾಲೆಗಳಲ್ಲಿ ಮಕ್ಕಳಿಗೆ ನೀಡಬೇಕು ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಶ್ರೀಯುತ ರವಿಕುಮಾರ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿರುತ್ತಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆರ್ಯವೈಶ್ಯ ಜನಾಂಗದವರು ಒಂದು ಸತ್ಸಂಪ್ರದಾಯವನ್ನು ನಾವು ಪಾಲಿಸ್ಕೊಂಡು ಬಂದಿದ್ದೀವಿ. ನಾವು ಮೂಲತಃ ವ್ಯಾಪಾರಿಗಳಾದರೂ ಕೂಡ ಯಾವುದೇ ಒಂದು ಸೇವೆಯಲ್ಲಿ ಹಿಂದೆ ಉಳಿದಿಲ್ಲ. ಅಂತಹ ಒಂದು ಸೇವಾ ಮನೋಭಾವದ ಸಂಸ್ಥೆಗಳೇ ಈ ವಾಸವಿ ಶಾಲೆ. ಈ ಒಂದು ಶಾಲೆಗಳಿಂದ ನಾವು ಸಮಾಜಕ್ಕೆ ಸೇವೆ ಮಾಡಬಹುದು ಅಂತ ಹಿಂದಿನಿಂದಲೇ ನಮ್ಮ ಹಿರಿಯರು ಅರಿತು ಈ ಒಂದು ಸಂಸ್ಥೆಗಳನ್ನು ಹುಟ್ಟು ಹಾಕಿದ್ದಾರೆ. ಅದನ್ನು ಶ್ರೀಯುತ ರವಿಕುಮಾರ್ ಅಂತವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಗತಿಪರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಈ RTE ಆ್ಯಕ್ಟ್ ಬಂದ ಮೇಲೆ ನಮಗೆ ಹಾಸನದಲ್ಲಿ ನಾವು ಫೀಲ್ ಮಾಡ್ತಾ ಇರೋದು, ಈ ಸಂಸ್ಥೆಗಳನ್ನು ನಡೆಸೋದು ಒಂದು ತುಂಬ ದೊಡ್ಡ ಕಷ್ಟ ಸಾಧ್ಯವಾದಂಥ ಒಂದು ಪರಿಸ್ಥಿತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಶಾಲೆಗಳಲ್ಲಿ ನಮ್ಮ ಶಾಲೆಯಲ್ಲಿ ನಾವು ಕೂತು ಮಾತಾಡುವಾಗ ಒಂದು 3 ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಒಂದು ಸರ್ಕಾರಿ ಶಾಲೆ, ಒಂದು ಪ್ರತಿಷ್ಠಿತ ಶಾಲೆ, 2 ಸೇವಾ ಸಂಸ್ಥೆಗಳು. ಸರ್ಕಾರಿ ಶಾಲೆಗಳನ್ನು ನಡೆಸೋದಕ್ಕೆ ಸರ್ಕಾರವೇ ಇರೋದರಿಂದ ಯಾವುದೇ ಆರ್ಥಿಕ ಕೊರತೆಗಳು ಇರೋದಿಲ್ಲ. ಪ್ರತಿಷ್ಠಿತ ಶಾಲೆಗಳಲ್ಲಿ ತಂದೆ ತಾಯಿಗಳಿಂದ ಮಕ್ಕಳವರೆಗೂ ಎಲ್ಲರಿಗೂ ಇಂಟರ್ವ್ಯೂ ಮಾಡಿ ಒಂದು ಭ್ರಮೆಯನ್ನು ನಿರ್ಮಾಣ ಮಾಡಿ ಒಂದು ಏನಂದರೆ ವ್ಯಾಪಾರದ ರೀತಿಯಲ್ಲಿ ಒಂದು ಸಂಸ್ಥೆಗಳನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಅವರಿಗೆ ಯಾವುದೇ ಆರ್ಥಿಕ ಕೊರತೆ ಬರೋದೇ ಇಲ್ಲ. ಆಮೇಲೆ 90, 95, 80, 85 ಮಾರ್ಕ್ಸ್ ತೊಗೊಂಡಿರುವಂಥ ಮಕ್ಕಳನ್ನು ಆರಿಸಿ ಅವರನ್ನು ಡಿಸ್ಟಿಂಕ್ಷನಲ್ಲಿ 100% ನಾವು ಅಚೀವ್ ಮಾಡಿದ್ದೀವಿ, ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡಿದ್ದೀವಿ ಅಂತ ಎಲ್ಲರೂ ಹೆಮ್ಮೆಯಿಂದ ಹೇಳ್ಕೋತಾರೆ. ಈ ಒಂದು ಏನಂದರೆ ನನಗೇನು ಅನ್ನಿಸ್ತದೆ, ಈ ಸಂಸ್ಥೆಗಳು ಯಾವ ರೀತಿ ನಡೆಸ್ತವೆ ಅಂದರೆ, ಕೆನೆಯನ್ನು ತಗೊಂಡು ತುಪ್ಪ ಮಾಡುವಂತಹ ಒಂದು ಪ್ರೋಸೆಸ್ನಲ್ಲಿ ಇರ್ತಾರೆ. ಆದರೆ ನಾವು ಸೇವೆ ಮಾಡುವಂಥ ಶಾಲೆಗಳಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ನಮ್ಮ ಗುರಿ ಮಧ್ಯಮ ವರ್ಗದವರು ಮತ್ತು ಬಡವರಾಗಿರ್ತಾರೆ. ಅವರಿಗೆ ಉತ್ತಮವಾದ ವಿದ್ಯೆಯನ್ನು ನಾವು ಕೊಡಬೇಕು ಅನ್ನೋ ಒಂದು ಅಭಿಲಾಷೆಯಿಂದ ಈ ಸಂಸ್ಥೆಗಳನ್ನು ನಡೆಸ್ತಾ ಇರ್ತೀವಿ. ನಾವು ಮಾಡೋ ಕೆಲಸ ಏನಂದರೆ, ನೀರು ಹಾಲು ತಗೊಂಡು ಮಜ್ಜಿಗೆ ಮಾಡಿ ಬೆಣ್ಣೆ ತೆಗೆದು ತುಪ್ಪ ತೆಗೆಯುವಂಥ ಒಂದು ಕಾರ್ಯಕ್ರಮ. ಇದು ದೊಡ್ಡ ಪ್ರೋಸೆಸ್ಸು. ಈ ಪ್ರೋಸೆಸ್ನಲ್ಲಿ ನಮ್ಮ ಶಾಲೆಯಲ್ಲಿ ಕೆಲಸ ಮಾಡುವಂಥ ಶಿಕ್ಷಕ ವರ್ಗದವರು ಅತ್ಯಂತ ಕಠಿಣವಾಗಿ ಅವರು ಕೆಲಸ ಮಾಡೋದ್ರಿಂದ ಈ ಸಂಸ್ಥೆಗಳಲ್ಲಿ ಓದ್ತಾ ಇರುವಂಥವರು ಉತ್ತಮವಾದ ಅಂಕಗಳನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಏನಾಗಿದೆ ಪರಿಸ್ಥಿತಿ ಅಂದರೆ, ನಮ್ಮ ಜೀವನ ಎಲ್ಲ ಬರೀ ವಿದ್ಯೆ, ಬುದ್ಧಿ ಕಲಿಬೇಕಾದ್ದು. ಬುದ್ಧಿ ಮತ್ತು ವಿದ್ಯೆ ಇದ್ದರೆ ಮನುಷ್ಯ ಹೇಗಾದರೂ ಜೀವನ ಮಾಡ್ಬೋದು ಅನ್ನೋ ಒಂದು ಹಂತಕ್ಕೆ ಬಂದಿದ್ದೀವಿ. ಆದರೆ ನನ್ನ ಪ್ರಕಾರ ಜೀವನದಲ್ಲಿ ವಿದ್ಯೆ ಅನ್ನೋದು ಒಂದು ಚಾಪ್ಟರ್ ಇದ್ದ ಹಾಗೆ. ಅದಕ್ಕಿಂತ ಬೇಕಾದಷ್ಟು ಅನುಭವವನ್ನು ನಾವು ಪಡ್ಕೊಂಡು ಯಶಸ್ವಿಯಾಗೋದು ಇದೆಯಲ್ಲ, ಅದರಲ್ಲಿ ಸಿಗುವಂಥ ಯಶಸ್ಸು ಬರೀ ನಮ್ಮ ವಿದ್ಯಾಭ್ಯಾಸದಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪೋಷಕರಲ್ಲಿ ನನ್ನ ವಿನಂತಿ ಏನು ಅಂದರೆ, ಮಕ್ಕಳಲ್ಲಿರುವಂತಹ ಇತರ ಎಲ್ಲ ಗುಣಗಳನ್ನು
ಗುರುತಿಸಿ ಅವರಿಗೆ ಪ್ರೋತ್ಸಾಹ ಕೊಟ್ಟು ಅವರು ಯಶಸ್ವಿಯಾಗಿ ಜೀವನದಲ್ಲಿ ಮುಂದೆ ಬರುವಂಥ ಒಂದು ವ್ಯವಸ್ಥೆಯನ್ನು ನೀವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಈ ಸಂಸ್ಥೆ ಇನ್ನೂ ಹೆಚ್ಚಿನ ಯಶಸ್ಸನ್ನು ಗಳಿಸಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಿದ್ಯೆ ಕಲಿತರೆ ಎಷ್ಟು ನಮ್ಮ ಜೀವನದಲ್ಲಿ ಅದರ ಅರ್ಥ ಬರುತ್ತೆ ಅಂತ ಸ್ಫುಟವಾಗಿ ತಿಳಿಸಿದಂಥ ಗೋಪಾಲಕೃಷ್ಣ ಅವರಿಗೆ ವಂದನೆಗಳು. ಮಕ್ಕಳು ಚಪ್ಪಾಳೆ ಹೊಡೆದ್ರೆ ಮರ್ತೋಗ್ಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ. ನಮ್ಮ ಶಾಲೆಯ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿಗಳಿಗೆ ನಾವು ಇವತ್ತು ಸನ್ಮಾನ ಮಾಡ್ತಾ ಇದ್ದೇವೆ. ಅವರ ಪರಿಚಯನ ಸುಬ್ರಹ್ಮಣ್ಯ ಅವರ ಪರಿಚಯನ ಗೀತಾ ಅವರು ಮಾಡಿಕೊಡ್ತಾರೆ. ರೇಖಾ ರಮೇಶ್ ಅವರು ಮಾಡಿಕೊಡ್ತಾರೆ. ಮಕ್ಕಳೇ ಹಾಗೂ ಪೋಷಕರೇ, ಈ ದಿನ ನಾನು ಪರಿಚಯಿಸುತ್ತಿರುವ ಇಂದು ಶಾಲಾ ವಾರ್ಷಿಕೋತ್ಸವದಲ್ಲಿ ಸನ್ಮಾನ ಮಾಡುತ್ತಿರುವ ನೃತ್ಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವಂತಹ ಮತ್ತೋರ್ವ ಶಾಲೆಯ ಹಿರಿಯ ವಿದ್ಯಾರ್ಥಿಯನ್ನು ಪರಿಚಯಿಸಲು ಇಚ್ಛಿಸುತ್ತೇನೆ. ಪ್ರಥಮ್ HM, ತಂದೆ ಮಹೇಶ್ವರ್, ತಾಯಿ ರಾಧಾಮಣಿ. ತುಮಕೂರಿನ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಡಿಪ್ಲೊಮಾ ತರಬೇತಿ ಪಡೆದು ಪ್ರಸ್ತುತ BCA ಪದವಿಯನ್ನು ದೂರ ಶಿಕ್ಷಣದಲ್ಲಿ ಅಧ್ಯಯನ ಮಾಡುತ್ತಿದ್ದಾರೆ. 8ರಿಂದ 10ನೇ ತರಗತಿಯವರೆಗೆ ವಾಸವಿ ಶಾಲೆಯಲ್ಲಿ ಅಧ್ಯಯನ ಮಾಡಿದ್ದು ಬೆಳೆಯುವ ಸಿರಿ ಮಡಕೆಯಲ್ಲಿ 8ನೇ ತರಗತಿಯಲ್ಲಿ ನೃತ್ಯ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದರು. ಸತತ 6 ವರ್ಷಗಳಿಂದ ನೃತ್ಯ ತರಬೇತಿ ನೀಡುತ್ತಿದ್ದು ಹೊಳೆ ನರಸೀಪುರ ಪಟ್ಟಣದಲ್ಲಿ ಕ್ರಿಯೇಟಿವ್ ಡ್ಯಾನ್ಸ್ ಫ್ಲೋರ್ ಎಂಬ ನೃತ್ಯ ಶಾಲೆ ಪ್ರಾರಂಭಿಸಿದ್ದಾರೆ. ಅನೇಕ ಟಿವಿ ಚಾನೆಲ್ಗಳು ನಡೆಸುವ ರಿಯಾಲಿಟಿ ಶೋಗಳು ಮತ್ತು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ನೃತ್ಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆದಿರುತ್ತಾರೆ. ಪ್ರಸ್ತುತ ಕರ್ನಾಟಕ ನೃತ್ಯ ಸಂಘದ ಜನರಲ್ ಸೆಕ್ರೆಟರಿ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರ ತರಬೇತಿ ನೀಡುತ್ತಿರುವ ನೃತ್ಯ ತಂಡವೊಂದು ಮೈಸೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ಪಂಜಾಬ್ಗೆ ಆಯ್ಕೆಯಾಗಿರುತ್ತಾರೆ. ನೀ ಇಟ್ಟ ಹೆಜ್ಜೆಯ ಗೆಜ್ಜೆನಾದ, ಸಂಭ್ರಮೋಲ್ಲಾಸದ ಮಯೂರ ನರ್ತನ, ಬಾಣ ಹರಿವಾಣದ ಕಾಮನ ಬಿಲ್ಲಿನ ಪಿನ್ನಾಣ, ಏನ ಸೊಗಸದು ಜೀವನದೊಳಿನ್ನು ಆದ ಮರೆಯುವುದುಂಟೆ, ಮುನ್ನುಗ್ಗುತ್ತಲೇ ಹೆಮ್ಮೆಯಿಂದ ಹಿಗ್ಗುತ್ತಲೇ ಸಾಗು ಎಂದು ಹಾರೈಸುವ ವಾಸವಿ ಶಾಲೆಯ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಎಲ್ಲಾ ಪದಾಧಿಕಾರಿಗಳು ಮತ್ತು ಶಿಕ್ಷಕ ವೃಂದದವರು ವಂದನೆಗಳು. ಮೊದಲಿಗೆ ನಾನು ನಮ್ಮ ಶಾಲೆಯ ಎಲ್ಲ ಗಣ್ಯರಿಗೂ ಹಾಗೂ ನನ್ನ ಪೋಷಕ ವೃಂದದವರಿಗೂ ಥ್ಯಾಂಕ್ಸ್ ಹೇಳಲು ಇಚ್ಛಿಸುತ್ತೇನೆ. ನನಗೆ ಸಮಾರಂಭದಲ್ಲಿ ಸನ್ಮಾನ ಅಂತ ಅಂದರೆ ಗೊತ್ತಿರಲಿಲ್ಲ. ನನಗೆ ಗೊತ್ತಿಲ್ಲದಲೇ ರವಿಕುಮಾರ್ ಸರ್ ಏರ್ಪಡಿಸಿದ್ದು. ಈಗ ನಮ್ಮ ಶಾಲೆಯಲ್ಲಿ ನನಗೆ ಸನ್ಮಾನ ಮಾಡಿದ್ದಾರೆ. ಇಡೀ ಹೊಳೆನರಸೀಪುರ ನನ್ನ ಕಲೆನ ಗುರುತಿಸಿ ನಮ್ಮೂರಲ್ಲೂ ನಮ್ಮ ಜಿಲ್ಲೆಯಲ್ಲೂ ಕೂಡ ಕಲೆಗೆ ಬೆಲೆ ಕೊಡೋರು ಇದ್ದಾರೆ ಅಂತ ಅನ್ನೋದನ್ನ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಛಲದಿಂದ ಈ ಕೆಲಸ ಮಾಡ್ತಿದ್ದೀನಿ. ಈ ನನ್ನ ಛಲಕ್ಕೆ ಸಪೋರ್ಟ್ ಮಾಡ್ತಿರೋಂಥ ಎಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಸುಬ್ರಹ್ಮಣ್ಯ ಅವರು ಎಲ್ಲಿದ್ರು ವೇದಿಕೆ ಮೇಲೆ ಬರಬೇಕು ದಯವಿಟ್ಟು. ಸುಬ್ರಹ್ಮಣ್ಯ ಕಲಾವತಿಯವರ ಪರಿಚಯವನ್ನ ರೇಖಾ ಅವರು ಮಾಡಿಕೊಡ್ತಾರೆ. ಆದರದ ಸ್ವಾಗತ. ಮಾತೃ ದೇವೋ ಭವ, ಪಿತೃ ದೇವೋ ಭವ, ಆಚಾರ್ಯ ದೇವೋ ಭವ.
ಹೊಳೆನರಸೀಪುರ ತಾಲೂಕಿನಲ್ಲಿ ಪುರಸಭಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಕಲಾವತಿ ಕುಮಾರ್ ಅವರ ಬಗ್ಗೆ ಕಿರುಪರಿಚಯವನ್ನು ಮಾಡಿಕೊಡಲು ಈ ಒಂದು ಸಂದರ್ಭದಲ್ಲಿ ನಾನು ಇಚ್ಛಿಸುತ್ತೇನೆ. ಇವರು ಶ್ರೀಯುತ ರಂಗಪ್ಪ ಹಾಗೂ ಶ್ರೀಮತಿ ಶಾರದಮ್ಮರವರ ದಂಪತಿಗಳ ಸುಪುತ್ರಿಯಾಗಿ ತಿಪಟೂರಿನಲ್ಲಿ ಜನಿಸಿರುತ್ತಾರೆ. ಇವರ ಪ್ರಾಥಮಿಕ ಶಿಕ್ಷಣವನ್ನು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನಲ್ಲಿ ಮುಗಿಸಿರುತ್ತಾರೆ. ಇವರು ಸಾಮಾನ್ಯ ಗೃಹಿಣಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಹಾಗೂ ಆಕಸ್ಮಿಕವಾಗಿ ರಾಜಕೀಯ ರಂಗಕ್ಕೆ ಪ್ರವೇಶಿಸಿ ಪುರಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಇಬ್ಬರು ಪುತ್ರಿಯರು ಸಹ ನಮ್ಮ ಸಂಸ್ಥೆಯಲ್ಲಿಯೇ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ ಹಾಗೂ ಇವರ ಕಾರ್ಯಪ್ರವೃತ್ತಿಯಲ್ಲಿ ಉತ್ತಮ ಯಶಸ್ಸು ಸಿಗಲೆಂದು ಆ ದೇವರಲ್ಲಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಈ ಪುಟ್ಟ ಕಿರು ಪರಿಚಯವನ್ನು ಮಾಡಿಕೊಡಲು ಸಹಾಯ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವಾರ್ಷಿಕೋತ್ಸವದ ಉದ್ಘಾಟಕರು ಆದ ಶಿವಕುಮಾರ್ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯರೇ ಮತ್ತು ವಾಸವಿ ಶಾಲೆಯ ಶಿಕ್ಷಕ ವೃಂದದವರೇ ಮತ್ತು ನಲ್ಮೆಯ ವಿದ್ಯಾರ್ಥಿನಿಯರೇ, ಶ್ರೀ ವಾಸವಿ ವಿದ್ಯಾಸಂಸ್ಥೆಯ ಶಾಲಾ ವಾರ್ಷಿಕೋತ್ಸವಕ್ಕೆ ನನ್ನನ್ನು ಇಲ್ಲಿಗೆ ಕರೆದಿದ್ದಕ್ಕೆ ಈ ಸಂಸ್ಥೆಗೆ ಆಡಳಿತ ವರ್ಗಕ್ಕೆ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರತಿ ವರ್ಷದಂತೆ ಎಲ್ಲ ಶಾಲೆಗಳಲ್ಲಿಯೂ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗುವಂತಹ ಈ ಶಾಲೆಯ ವಾರ್ಷಿಕೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸುತ್ತಿರುವುದು ಅಭಿನಂದನೀಯ. ಶ್ರೀ ವಾಸವಿ ವಿದ್ಯಾಸಂಸ್ಥೆಯು ಒಂದು ಪ್ರಮುಖ ವಿದ್ಯಾಸಂಸ್ಥೆಯಾಗಿ ಇಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತೋಷವಾದ ವಿಷಯ. ಇದೇ ರೀತಿ ಅವರಿಗೆ ಹೆಚ್ಚಿನ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ವಿದ್ಯಾಭ್ಯಾಸಕ್ಕೆ ಅನುಕೂಲ ಕಲ್ಪಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ದಿವಸ ನನ್ನನ್ನು ಇಲ್ಲಿ ಕರೆದು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಶ್ರೀ ವಾಸವಿ ವಿದ್ಯಾಸಂಸ್ಥೆಗೆ ಅಧ್ಯಕ್ಷರು, ಕಾರ್ಯದರ್ಶಿ, ಶಿಕ್ಷಕ ವೃಂದದವರಿಗೂ ಮತ್ತು ತಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ 2012-13ನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಈಗ ಸನ್ಮಾನ ಮಾಡ್ತಾ ಇದ್ದೀವಿ. ಅದರೊಂದಿಗೆ ಜೀವಮ್ಮ ನಿಗಮದವರು ಸಹ ನೀಡ್ತಾ ಇದ್ದಾರೆ. ಮತ್ತೆ ವೆಂಕಟೇಶ್ ಬಾಬು ಇವರು ನೀಡ್ತಾ ಇದ್ದಾರೆ. ಇದರ ಒಂದು ನಿರೂಪಣೆಯನ್ನ ರಂಜಿತ್ ಮಾಡಲಿ. ಪ್ರಕಾಶಮಾನವಾಗಿ ಪ್ರಜ್ವಲಿಸುವ ಧ್ರುವ ನಕ್ಷತ್ರದಂತೆ ಮಕ್ಕಳಲ್ಲಿ ವಿದ್ಯೆ, ವಿನಯ, ಶ್ರದ್ಧೆ, ಬುದ್ಧಿ, ದೃಢ ನಿರ್ಧಾರ, ಆತ್ಮಸ್ಥೈರ್ಯವನ್ನು ಪ್ರೀತಿ ವಿಶ್ವಾಸದಿಂದ ಶ್ರೀ ಕನ್ಯಕಾ ಪರಮೇಶ್ವರಿಯ ಆಶ್ರಯದಲ್ಲಿ ಧಾರ್ಮಿಕ ಮನೋಭಾವಗಳನ್ನು ಬೆಳೆಸುವುದರ ಮೂಲಕ ನಮ್ಮ ದೇಶಕ್ಕೆ ಉತ್ತಮ ಪ್ರಜೆಗಳನ್ನು ಸಮರ್ಪಿಸುವುದರ ಮೂಲಕ ಭವ್ಯ ಭಾರತದ ನಿರ್ಮಾಣಕ್ಕೆ ವಿಶ್ವ ಮಾನವರನ್ನು ಹೊರಹೊಮ್ಮುತ್ತಿರುವ ನಮ್ಮ ವಾಸವಿ ವಿದ್ಯಾಸಂಸ್ಥೆಯ ಪ್ರತಿಭಾನ್ವಿತ ಪ್ರತಿಭೆಗೆ ತಕ್ಕ ಪುರಸ್ಕಾರ ನೀಡುತ್ತಾ ಬಂದಿರುತ್ತೇವೆ. ಈ ನಿಟ್ಟಿನಲ್ಲಿ 2012-13ನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಶಾಲೆಗೆ ಕೀರ್ತಿ ತಂದಿರುವ ಜ್ಞಾನ ಜ್ಯೋತಿಗಳು ವೇದಿಕೆಗೆ ತಮ್ಮ ಪೋಷಕರೊಂದಿಗೆ ಆಗಮಿಸಿ ಪುರಸ್ಕಾರ ಸ್ವೀಕರಿಸಬೇಕಾಗಿ ಕೋರುತ್ತೇನೆ. ಈ ಬಹುಮಾನವನ್ನು ಶ್ರೀಯುತ ಗೋಪಾಲ್ ಕೃಷ್ಣ HA ರವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೊದಲಿಗೆ ನರ್ಸರಿ ತರಗತಿಯ ನಾಟ್ಯ ಮಯೂರಿ ಅರ್ಪಿತಾ ಕೆ ವಾಸನ್. 3 ಜನ ಕೊಡಬೇಕು, 3 ಸಲ. ನರ್ಸರಿ ತರಗತಿಯ ಚಂದದ ಗೊಂಬೆ ನಿಧಿ ಕುಸುಮಾಕೆ.
LKG A ವಿಭಾಗದ ಚಿಕ್ಕುರಳಿ ನವಮಿಯೇ Then say what's up, then slide out with your lady. No ifs or buts about it. My status hypnotic. Got grips in my eyes, so spin the rock. LKG B ವಿಭಾಗದ ಹಸನ್ಮತಿ ಹಾಸಿನಿ KS LKG B ವಿಭಾಗದ ಜ್ಞಾನ ಸಂಪನ್ನ ಸುಹಾಸ್ ಗೌಡ ಸದ್ಗುಣ ಶೋಭೆ ತೃತೀಯ ಯುಕೆಜಿ ತರಗತಿಯ ಜ್ಞಾನ ಕೌಶಲ ನೀತುಶ್ರೀ BM ಯುಕೆಜಿ ತರಗತಿಯ ಜ್ಞಾನ ಸಾಗರ ಗುಬ್ಬಿ MP LIC ವತಿಯಿಂದ 2012-13ನೇ ಸಾಲಿನ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಅನ್ನು ನೀಡಿದ್ದಾರೆ. ಈ ಬಹುಮಾನವನ್ನು ಇದೇ ತರಗತಿಯ ಮಂದಸ್ಮಿತ ಸಮೃದ್ಧಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಬೆಳ್ಳಿ ಪದಕವನ್ನು ನೀಡುತ್ತಾ ಬಂದಿರುತ್ತಾರೆ ಹಾಗೂ 10ನೇ ತರಗತಿಯ ವಿದ್ಯಾರ್ಥಿಗೆ ಬೆಳ್ಳಿ ಚೈನ್ ಮತ್ತು ಬೆಳ್ಳಿ ಪದಕವನ್ನು ನೀಡುತ್ತಿದ್ದು ವಿದ್ಯಾರ್ಥಿಗಳು ಪೋಷಕರೊಂದಿಗೆ ಆಗಮಿಸಿ ಪುರಸ್ಕಾರ ಸ್ವೀಕರಿಸಬೇಕಾಗಿ ಕೋರುತ್ತೇನೆ.
The sun is beating down, we're meeting now, yeah. That feeling now, just touch the ceiling now. ಶ್ರೇಯಾ ದೇವಿ